ಪ್ರಿಯ ನೋಡುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಕಾಶಿಗೆ ಹೋಗಿರೋ ಕೆಲವು ಸಂದರ್ಭ ಅಥವಾ ಅಲ್ಲಿ ನಡೆದಿರುವಂತ ಕೆಲವು ನನಗೆ ಆಗಿರುವಂತ ಕೆಲವು ಅನುಭವಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾರೆಲ್ಲ ಹೊಸದಾಗಿ ನಾನು ಏನು ಕಾಶಿಗೆ ಹೋಗ್ಬೇಕು, ನನಗೂ ಕಾಶಿಗೆ ಹೋಗ್ಬೇಕು ಅನ್ನೋ ಆಸೆ ತುಂಬಾ ಇದೆ ಅಂತ ಯಾರೆಲ್ಲ ಅನ್ಕೊಂಡಿದಿರೋ ಅವ್ರಿಗೊಂದು ಕಿವಿ ಮಾತು ಏನಪ್ಪಾ ಅಂತ ಅಂದ್ರೆ, ಇವನ್ ನಮ್ಗೆ ಈ ತರ ಒಂದ್ ಪ್ಲೇಸ್ ಬೇಕು. ಫಾರ್ ಎಕ್ಸಾಂಪಲ್ ಒಂದು ಮಣಿಕರ್ಣಿಕಾ ಘಾಟ್ ಬೇಕು, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೇಗ್ ಹೋಗೋದು ಅಂತ ದಯವಿಟ್ಟು ಅಲ್ಲಿರೋ ಅಂಗಡಿಯಲ್ಲಿ ಅಂದ್ರೆ ವ್ಯಾಪಾರಸ್ಥರು ಇರ್ತಾರಲ್ವಾ, ಅವರಿಗೆ ದಯವಿಟ್ಟು ಕೇಳ್ಬೇಡಿ. ಇದು ನನ್ನ ಒಂದು ಸಣ್ಣ ಒಂದು ಸಲಹೆ. ಯಾವಾಗೂ ಹೋಗಿ ಆದ್ರೆ ಅಂಗಡಿಯವರನ್ನ ಕೇಳ್ಬೇಡಿ. ಅಲ್ಲಿ ಇರೋರಂತ ಏನು ಪೊಲೀಸರು ಇರ್ತಾರಲ್ವಾ, ಅಲ್ಲಿ ಅಂತವ್ರನ್ನ ಕೇಳಿ, ಅವರು ಸರಿಯಾಗಿ ಹೇಳಿರ್ತಾರೆ. ಇಲ್ಲ ನಿಮಗೆ ಗೊತ್ತಿದೆ ಅಂದ್ರೆ ಪರವಾಗಿಲ್ಲ. ಯಾಕಂದ್ರೆ ಕೆಲವೊಬ್ರು ಮ್ಯಾಪ್ ಹಾಕೊಂಡು ಹೋಗೋರೆಲ್ಲ ಇರ್ತಾರಲ್ವಾ, ಸೊ ಹಾಗಾಗಿ ಕೆಲವೊಂದ್ಸಲ ಮ್ಯಾಪ್ ಅಲ್ಲಿ ಕರೆಕ್ಟ್ ಆಗಿ ತೋರ್ಸಲ್ಲ, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ನಾವು ಸುಮಾರು ಪ್ರಯಾಗ್ರಾಜಿಗೆ ಹೋಗೋಕ್ಕಿಂತ ಮುಂಚೆ ಕಾಶಿಗೆ ಹೋಗಿರೋದು. ಕಾಶಿಗೆ ಯಾಕೆ ಹೋಗಿದ್ದು, ಮೊದ್ಲೇ ಪ್ರಯಾಗ್ರಾಜಿಗೆ ಹೋಗ್ಬಿಟ್ಟು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಬಿಟ್ಟು ಆಮೇಲೆ ಕಾಶಿಗೆ ಹೋಗ್ಬೋದಿತ್ತು ಅಂತ ಕೆಲವೊಬ್ರು ಕ್ವಶನ್ ಬರಬಹುದು. ಆದ್ರೆ ಇಲ್ಲಿ ತುಂಬಾ ಜನ ಏನ್ ಹೇಳಿ ಕಳ್ಸಿದ್ರು ಅಂದ್ರೆ ನಮ್ಗೆ ಕಾಶಿಗೆ ಆಮೇಲೆ ಪ್ರಯಾಗ್ರಾಜಿಗೆ ಹೋದ್ಮೇಲೆ ಏನು ಕಾಶಿ ಅಯೋಧ್ಯೆ ಎಲ್ಲ ತಿರುಗಾಡಿ ಆದ್ಮೇಲೆನೆ ಪ್ರಯಾಗ್ರಾಜಿಗೆ ತ್ರಿವೇಣಿ ಸಂಗಮಕ್ಕೆ ಹೋಗಿ, ಇಲ್ಲ ನೀವು ಮೊದ್ಲೇ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮಕ್ಕೆ ಹೋಗ್ಬಿಟ್ಟು ಅದಾದ್ಮೇಲೆ ಕಾಶಿಗೆಲ್ಲ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು, ಹೋಗ್ಬಾರ್ದು ಅಂತ. ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಮೊದಲನೇದಾಗಿ ಕಾಶಿ ಮುಗಿಸ್ಕೊಳ್ಳೋಣ ಅಂತ ಕಾಶಿಗೆ ಹೋಗಿದ್ವಿ. ಸುಮಾರು ಕಾಶಿಗೆ ನಾವು ಒಂದು 4ರಿಂದ 4:15 ಅಷ್ಟೊತ್ತಿಗೆ ಅಲ್ಲಿ ಕಾಶಿ ರೀಚ್ ಆಗಿತ್ತು. ಕಾಶಿ ರೀಚ್ ಆದ ತಕ್ಷಣ ನಾವು ಹೇಳ್ದೆ ಅಲ್ವಾ ನಿಮ್ಗೆ, ಅಲ್ಲಿ ಈ ತರ ನಾವು ಸ್ನಾನ ಮಾಡಕ್ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಕೇಳ್ದಾಗೆಲ್ಲ ಅವ್ರುಗಳು ಸೇಮು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಸುಳ್ಳು ಹೇಳೋದು. ಅದಾದ್ಮೇಲೆನೆ ಏನು ಪೊಲೀಸ್ರಿಗೆ ಕೇಳಿದ್ವಿ, ಎಲ್ಲೋ ದಾರಿ ತಪ್ಪದಂಗ ಆಗ್ತಿದೆಯಲ್ಲ, ಜನ ಈ ಕಡೆನೇ ಹೋಗ್ತಾ ಇದ್ರೆ ಎಲ್ಲಿ ಅಂತ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಕೇಳಿದಾಗ ಇಲ್ಲ ಈ ತರ ಒಳಗಡೆಯಿಂದ ಹೋಗಿ ಅಂತ ಹೇಳಿದ್ಮೇಲೆ ಗೊತ್ತಾಗಿರೋದು ಅಲ್ಲಿ ಏನು ಸ್ನಾನಕ್ಕೆ ಹೋಗಕ್ಕೆ ಅಥವಾ ನದಿಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಏನು ಸಪರೇಟ್ ಆಗಿ ರೋಡ್ ಅಂತದ್ ಏನಿಲ್ಲ, ಗಲ್ಲಿಂದಾನೇ ಹೋಗುವಂಥದ್ದು. ಅಂದ್ರೆ ಆ ಕಡೆ ಈ ಕಡೆ ಸುತ್ತ ಜನರ ಮನೆಗಳು ಹಾಗೆ ಕೆಲವೊಂದು ಅಂಗಡಿಗಳ ಮಧ್ಯದಿಂದಾನೇ ಹೋಗುವಂಥದ್ದು ಅಂತ ಗೊತ್ತಾಗಿರೋದು. ಇದು ಕಾಶಿಯಲ್ಲಿ ನನ್ ಫಸ್ಟ್ ಅನುಭವ. ಆಕ್ಚುಲಿ ನಾನು ಕಾಶಿಗೆ 2 ವರ್ಷದ ಹಿಂದೆ ಟಿಕೆಟ್ ಬುಕ್ ಆಗಿತ್ತು ನನ್ನ ಫ್ರೆಂಡ್ ಜೊತೆ. ನನ್ನ ಮನೆಯಿಂದ ನಾನು ಒಬ್ಬಳೇ ಹೋಗೋದು ಅನ್ನೋ ತರ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆದ್ರೂ ಕೂಡ ಇನ್ನೇನು ಹೊರಡ್ಬೇಕು ಅನ್ನೋಷ್ಟೊತ್ತಿಗೆ, ಅಂದ್ರೆ ಬುಕ್ ಮಾಡೋಕ್ಕಿಂತ ಮುಂಚೆ ಮೊದ್ಲೇ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ಬುಕ್ ಆದ್ಮೇಲೆ ಈ ತರ ಹೋಗ್ತಾ ಇದೀವಿ, ನನ್ ಫ್ರೆಂಡ್ ಟಿಕೆಟ್ ಬುಕ್ ಮಾಡಿದಾಳೆ ಅಂತ ಹೇಳಿದ್ಮೇಲೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಬೇಡ, ಕಾಶಿಗೆ ಸಣ್ಣ ವಯಸ್ಸಲ್ಲಿ ಇರೋರು ಹೋಗ್ಬಾರ್ದು, ಇನ್ನು ವಯಸ್ಸಾದವ್ರಂತೆಲ್ಲ ಕಾಶಿ ಹೋಗ್ತಾರೆ, ನೀವೆಲ್ಲ ಹೋಗ್ಬಾರ್ದು, ಹೋಗೋ ಹಾಗಿಲ್ಲ ಅಂತ ಹೇಳಿದ್ಮೇಲೆ ಅಮ್ಮನ್ ಮಾತ್ ಮೀರಿ ಹೋಗಕ್ ಸಾಧ್ಯ ಇಲ್ಲ ಅಲ್ವಾ, ಸೊ ಹಾಗಾಗಿ ಹೋಗ್ಲಿಲ್ಲ. ಆಕ್ಚುಲಿ ಅದು ಈಗ ಯಾವ್ದೋ ಒಂದ್ ದೇವಸ್ಥಾನಕ್ಕೆ ದೇವರಿಗೆ ಹೋಗ್ಬೇಕು ಅಂದ್ರೆ ಒಂದ್ ಯೋಗ ಕೂಡಿ ಬರ್ಬೇಕು ಅಂತ ಅನ್ಕೋತೀನಿ. ಹಾಗಾಯ್ತು ನೋಡಿ. ಆಕ್ಚುಲಿ 2 ವರ್ಷದ ಹಿಂದೆ ನನ್ಗೇನು ಹೋಗಕ್ ಆಗ್ಲಿಲ್ವೋ, ನನ್ ಈ ವರ್ಷ ಹೋಗ್ಬೇಕಾಯ್ತು, ಹೋದೆ ಕೂಡ. ಸುಮಾರು 4:15 ಅಂದ್ರೆ ರೀಚ್ ಆದೆ. ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ಕರೆಕ್ಟ್ ಆಗಿ 5:15 ಅಲ್ಲಿ ಏನು ಗಂಗಾ ಘಾಟ್ ರೀಚ್ ಆಗಿರೋದು. 5:15 ಅಂದ್ರೆ ಹೋಗಿ ನೋಡ್ತೀವಿ, ಸಿಕ್ಕಾಪಟ್ಟೆ ಜನ ಅಲ್ಲೂ ಕೂಡ. ಹೆಂಗಪ್ಪ ಇವ್ರ ಮಧ್ಯೆ ಹೋಗಿ ಸ್ನಾನ ಮಾಡೋದು ಅಂತ ಹೇಳ್ಕೊಂಡು ಅನ್ಕೊಂಡಿದ್ದೆ. ಆದ್ರೂ ಏನು ಆಯ್ತು, ಬಂದಿದೀವಲ್ವಾ, ದರ್ಶನಕ್ಕೆ ಲೇಟ್ ಆಗತ್ತೆ ಬಿಕಾಸ್ ತುಂಬಾ ಜನ ಇದ್ರು. ಮತ್ತೆ ಎಷ್ಟು ರಶ್ ಆಗುತ್ತೋ 24 hours ಇರುತ್ತೋ ಇಲ್ವೋ ಬೇರೆ ಗೊತ್ತಿರ್ಲಿಲ್ಲ ಅಲ್ವಾ. ಅಂದ್ರೆ ಹಗಲು ರಾತ್ರಿ ಕೆಲವು ದೇವ್ರ ದರ್ಶನ ಇರುತ್ತೆ, ಇವ್ರ ದರ್ಶನ ಇದೆಯೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಮುಳುಗಿದ್ವಿ. ಸೊ ಗಂಗಾ ಸ್ನಾನ ಆಯ್ತು. ಅದಾದ್ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇನ್ನೇನು ನಮ್ ಜೊತೆ ಓದೋರ್ನೆಲ್ಲ ಕಾಯ್ಬೇಕು ಅನ್ನೋಷ್ಟೊತ್ತಿಗೆ ಒಂದು
ಅನ್ಕೊಂಡೇ ಇರ್ಲಿಲ್ಲ ನಾನು ಅಲ್ಲಿ ಆತರ ಒಂದು ಸನ್ನಿವೇಶ ನಡೆಯತ್ತೆ ಅಂತ. ಸೊ ಒಬ್ಬೊಬ್ರಾದ್ಮೇಲೆ ಒಬ್ಬೊಬ್ರು ಒಂದ್ 7 ಜನ ಒಂದೇ ತರ ಬಟ್ಟೆಯಲ್ಲಿ ಬಂದ್ಬಿಟ್ಟಿದ್ರು. ಯಾಕ್ ಬರ್ತಿದಾರೆ ಏನು ಎತ್ತ ಅಂತ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಅಲ್ಲಿರೋ ಜನ ಹೇಳಿದ್ರು ಗಂಗಾರತಿ ಅಂತ. ಸೊ ಕೇಳಿದ್ದೆ ಗಂಗಾರತಿ ಹೇಗಿರತ್ತೆ ಅಂತ, ಬಟ್ ನೋಡಿರ್ಲಿಲ್ಲ. ಹೇಳ್ತೀನಿ ಆ ಗಂಗಾರತಿ ಅಂತ ಏನ್ ಮಾಡ್ತಾರೋ ನಿಜಕ್ಕೂ ಅದನ್ನ ನೋಡಕ್ಕೆ 2 ಕಣ್ಣು ಸಾಲಲ್ಲ. ಪುಣ್ಯ ಮಾಡಿರ್ಬೇಕು ಅನ್ಕೋತೀನಿ. ಕೇವಲ ಒಂದು 5 ಹೆಜ್ಜೆ 5 ಹೆಜ್ಜೆ ಅಂತರದಿಂದ ಒಂದು ಏನು ಗಂಗಾ ಪೂಜೆನ ನೋಡಿದ್ವಿ. ಯಾಕೆಂದ್ರೆ ಗಂಗಾ ಪೂಜೆ ನೋಡ್ಬೇಕು ಅಥವಾ ಗಂಗಾರತಿ ನೋಡ್ಬೇಕು ಅಂದ್ರೆ ಟಿಕೆಟ್ ತಗೋಬೇಕಂತೆ. ಎಲ್ಲೆಲ್ಲೋ ಏನೇನೋ ಹೇಳಿರ್ತಾರೆ. ಟಿಕೆಟ್ ಕೇಳಿದೀನಿ ಕೂಡ. ಗಂಗಾರತಿ ನೋಡ್ಬೇಕು ಅಂದ್ರೆ ಟಿಕೆಟ್ ತಗೋಬೇಕು. 2,000 ರೂಪಾಯಿನೋ 1,000 ರೂಪಾಯಿನೋ ಆಗತ್ತೆ ಅಂತ. ಆದ್ರೆ ನಾನು ಅದ್ಯಾವ್ದು ತಗೊಳಿಲ್ಲ. ಹತ್ರದಿಂದ ಅಂದ್ರೆ ಕೆಳಗಡೆ ಅಂದ್ರೆ ಸ್ಟೆಪ್ ಇದೆ. ಸ್ಟೆಪ್ ಕೆಳಗಡೆ ಅವರು ಗಂಗಾರತಿ ಮಾಡ್ತಾ ಇದ್ರೆ ನಾನು ಸ್ಟೆಪ್ ಮೇಲ್ ನಿಂತ್ಕೊಂಡು ಬೇಕಾದ ಹಾಗೆ ನಾನು ಗಂಗಾರತಿ ಮಾಡೋದನ್ನ ಕಣ್ ತುಂಬ್ಕೊಂಡ್ ಬಿಟ್ಟೆ. ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಗಂಗಾರತಿ ಆಯ್ತು ಅಂತ ಗೊತ್ತಾದ್ಮೇಲೆ ಅವ್ರ ಹಿಂದೆ ನಾವು ಕೂಡ ನಮ್ಮ ಲಗೇಜ್ ನ ತಗೊಂಡು ಹೋದ್ವಿ. ಸೊ ಅಲ್ಲಿ ಕೂಡ ಕೇಳ್ತಾನೆ ಹೋದ್ವಿ. ಎಲ್ರ ಹಿಂದೆ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಸಾಲು, ಕಡಿಮೆ ಅಂದ್ರು ಸಾಲು ದರ್ಶನಕ್ಕೆ 2-3 ಕಿಲೋಮೀಟರ್. ಆದ್ರೆ ಬರ್ತಾ ಬರ್ತಾ ಹೋದ್ವಿ ಹೇಗೋ. ಅಂದ್ರೆ ಬಿಸ್ಲೇನ್ ಇರ್ಲಿಲ್ಲ ಅಲ್ವಾ. ಸುಮಾರು 6:30 ನಂತರ ಹೋಗಿರೋದ್ರಿಂದ ಸುಮಾರು 8 ಗಂಟೆ ಇಷ್ಟೊತ್ತಿಗೆ ಹೋಗ್ತಾನೆ ಇದೀವಿ. ಇನ್ನು ಸಾಲಲ್ಲೇ ಇದೀವಿ. ನಾವು ಮಾತ್ರ ನಿಂತಲ್ಲೇನಿದೀವಿ. ಸಾಲ್ ಮಾತ್ರ ಹೋಗ್ತಾನೆ ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ತಿದ್ಮೇಲೆ ಗೊತ್ತಾಗಿರೋದು ನಾವ್ ಇಲ್ಲಿದೀವಿ ಅಂದ್ರೆ ಅದೇ ಲೈನ್ ಅಲ್ಲಿ ಸುಮಾರು ಒಂದು 1,000ನೋ 800 ರೂಪಾಯಿನೋ ಈ ತರ ಕೊಟ್ಬಿಟ್ಟು ಜನ ಫ್ರೀ ಏನು ದರ್ಶನ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗ್ತಾ ಇದಾರೆ ಆಯ್ತಾ. ಅದಕ್ಕೂ ಮುಂಚೆ ನಮ್ಗೆ ಆ ಸಾಲಲ್ಲಿ ಇವನ್ ನಮ್ಗೆ ಈ ಲಗೇಜ್ ಎಲ್ಲ ಅಂದ್ರೆ ಲಾಕರ್ ಎಲ್ಲ ಇರತ್ತೆ. ಅಂದ್ರೆ ಈ ಫೋನು ಆಮೇಲೆ ಈ ಬ್ಯಾಗ್ಸು ಇವೆಲ್ಲ ಏನು ಅಲ್ಲಿ ಒಳಗ್ ಹೋಗಕ್ ಕೊಡಲ್ಲ. ಹಾಗಾಗಿ ಅಲ್ಲಿ ಲಾಕರ್ ಸಿಗತ್ತೆ. ಫ್ರೀ ಲಾಕರ್ ಅದು ಆಯ್ತಾ. ಫ್ರೀ ಲಾಕರು. ಅಲ್ಲಿ ಪ್ರಸಾದ ಮಾತ್ರ ತಗೋಬೇಕು ನೀವು. ಅಂದ್ರೆ ದೇವ್ರಿಗೆ ಹಣ್ಣುಕಾಯಿ ತಗೊಂಡ್ ಹೋಗ್ತಿವಲ್ವ ಆತರ ಏರ್ಸಕ್ ಅಂತ ಹೇಳ್ಬಿಟ್ಟು ಹಣ್ಣುಕಾಯಿ ತಗೊಂಡ್ ಹೋಗ್ಬೇಕು. ಅದು ಒಂದ್ ಹಣ್ಣುಕಾಯಿಗೆ 250 ಆದ್ರೂ ಆಯ್ತು, 500 ರೂಪಾಯಿ ಆದ್ರೂ ಆಯ್ತು, 800 ರೂಪಾಯಿ ಆದ್ರೂ 1,000 ರೂಪಾಯಿ ಆಯ್ತು. ಅದಕ್ಕೆ ಲೆಕ್ಕ ಇಲ್ಲ. ಒಂದೊಂದ್ ಲಾಕರ್ಗೆ ಒಂದೊಂದು ಬೆಲೆ ಇಟ್ಟಿರ್ತಾರೆ. ಲಾಕರ್ ಮಾತ್ರ ಫ್ರೀ. ನಿಮ್ ಚಪ್ಪಲಿಂದ ಹಿಡಿದು ಪ್ರತಿಯೊಂದು ನೀವೇನಲ್ಲಿ ಇಡಬೇಕು ಅಂತ ಬಯಸ್ತಿರೋ ಅದೆಲ್ಲಾ ವಸ್ತುಗಳನ್ನ ನೀವು ಆ ಲಾಕರ್ ಅಲ್ಲಿ ಇಡ್ಬಹುದು. ಆದ್ರೆ ಆ ಲಾಕರು ಫ್ರೀ. ಓಕೆನಾ, ನೆನ್ಪಿಟ್ಕೊಳ್ಳಿ. ಆ ಲಾಕರ್ ಮಾತ್ರ ಫ್ರೀ. ಆದ್ರೆ ಅಲ್ಲಿಂದಾನೇ ನೀವು ಪ್ರಸಾದ ಪರ್ಚೇಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಪ್ರಸಾದಕ್ಕೆ ಮಾತ್ರ ಇಂತಿಷ್ಟೇ ಅಂತ ಬೆಲೆ ಇಲ್ಲ, ನಿರ್ದಿಷ್ಟವಾದ ಬೆಲೆ ಇಲ್ಲ ಆಯ್ತಾ. ನೀವು 500 ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನ ಕೊಡ್ಲೇಬೇಕು. ನೀವು ಅಲ್ಲಿ ಬರ್ನಿಂಗ್ ಮಾಡ್ತೀನಿ ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಏನು ಬರೀ ಒಂದು ಹೂ ಮಾಲೆ ಅಂದ್ರೆ 4 ಬಿಲ್ವ ಪತ್ರೆ, ಒಂದು ಪ್ರಸಾದ ಬಾಕ್ಸು, ಅದಾದ್ಮೇಲೆ ಒಂದ್ ಅರ್ಶಿನ ಕುಂಕುಮ ಈ ತರ ಒಂದ್ ಇರತ್ತೆ. ಅಷ್ಟಕ್ಕೆ ನೀವು 250, 500 ರೂಪಾಯಿನೋ 1,000 ರೂಪಾಯಿ ಅವ್ರು ಏನ್ ಹೇಳಿರ್ತಾರೋ ಅದನ್ನ ನೀವು ಕೊಟ್ಟು ಹೋಗ್ಲೇಬೇಕು. ಸೊ ಲಾಕರ್ ಮಾತ್ರ ಫ್ರೀ ಅಂತ ಅವ್ರು ಹೇಳಿದಾರೆ. ಆದ್ರೆ ಪ್ರಸಾದ ಇಲ್ಲಿಂದಾನೆ ಎಲ್ಲಿ ನೀವು ನಿಮ್ಮ ವಸ್ತುಗಳನ್ನ ಇಡ್ತೀರೋ ಅಲ್ಲಿಂದಾನೇ ನೀವು ಪ್ರಸಾದನ ತಗೊಂಡ್ ಹೋಗ್ಲೇಬೇಕು ಆಯ್ತಾ. ಅವ್ರ ಕಡೆಯಿಂದ ಪ್ರಸಾದ ಏನ್ ಅನ್ನೋದು ಅದು ದೇವ್ರಿಗೆ ಏನ್ ಕೊಡ್ಬೇಕಂದ್ರೆ ಪರ್ಚೇಸ್ ನೀವು ಅವ್ರ ಕಡೆಯಿಂದಾನೆ ಮಾಡ್ಲೇಬೇಕಾಗತ್ತೆ. ಇಲ್ಲಾಂತಂದ್ರೆ ಅವರು ಲಾಕರ್ ನಿಮ್ಗೆ ಕೊಡಲ್ಲ. ಸೊ ಅರ್ಥ ಆಯ್ತಲ್ವಾ ಇವಾಗ ಲಾಕರ್ ಯಾಕೆ ಫ್ರೀ ಅಂತ. ಅಂತೂ ಇಂತೂ ಒಂದು 250ಗೆ ಪ್ರಸಾದ ಅಂತ ಹೇಳಿದಾಗ ನಾವಲ್ಲಿ ಲಾಕರಿಗೆ ಹೋದ್ವಿ. ಅಲ್ಲೂ ಕೂಡ 250 ಅಂದ್ರೆ ನಾವು 6 ಜನರದ್ದೇ ಆಗಿರೋದ್ರಿಂದ ಒಬ್ಬೊಬ್ರು ಒಂದೊಂದ್ ಮನೇದು ಅಂತ ಹೇಳ್ಬಿಟ್ಟು 250 ಅವ್ರಿಗೆ ಲಾಭನೇ ತಾನೆ. ಸೊ ಹೋದ್ವಿ. ನಮ್ ಲೈನ್ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಆದ್ರೆ ನಮ್ಮ ಹಿಂದೆಯಿಂದ ಬರೋ ಜನ ಎಲ್ಲ ಹೋಗ್ತಾ ಇದಾರೆ. ನಾವ್ ಯಾಕಪ್ಪ ಹಿಂಗೆ ಅಂತ ಫಸ್ಟ್ ಏನು ಅರ್ಥನೇ ಆಗ್ಲಿಲ್ಲ. ಇದೇ ಕರ್ನಾಟಕದ 2 ಹುಡುಗಿಯರು ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರು. ಆಕ್ಚುಲಿ ನಾನ್ ಹಿಂದೆ ಇದ್ದೆ. ನಮ್ ಹಿಂದೆ ನನ್ ಗುಂಪಿತ್ತು. ಅವರಿಗೆ ಗೊತ್ತಿಲ್ಲ ನಾವು ಕನ್ನಡದವರು. ಹಾಗೆ ಆ ಗುಂಪು ಏನಿದೆ ಅದು ನಮ್ ಗುಂಪು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ನಾನ್ ಕೇಳ್ದೆ, ನೀವೇನ್ ಇಲ್ಲಿ ಮಧ್ಯ ಹೋಗ್ಬಿಟ್ಟಿದ್ರಾ, ನಾವು ಲೈನಲ್ಲೇ ತಾನೇ ಇರೋದು ಅಂತ ಹೇಳಿದಾಗ, ಇಲ್ಲ ನಮ್ ಫ್ಯಾಮಿಲಿ ಇದೆ ಇಲ್ಲಿ ಅಂತ 2 ಹುಡ್ಗಿಯರು ಹೇಳಿದ್ರು. ಫ್ಯಾಮಿಲಿ ಇದೆ ಅಂದ ತಕ್ಷಣ ಯಾರಪ್ಪ ನಿನ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟಾಗ ಅಲ್ಲಿ ನಮ್ ಮುಂದ್ಗಡೆ ಇರೋ ಒಂದು ಯಶೋಧ ಅಕ್ಕ ಅಂತ ಏನ್ ಹೋಗಿದ್ರಲ್ವಾ ಅವ್ರನ್ನ ತೋರ್ಸಿದ್ರು. ಏನ್ ಯಶೋಧ ಅಕ್ಕ ಇವ್ರು ನಿನ್ ಫ್ಯಾಮಿಲಿ ಅಂತ ಕೇಳಿದ ತಕ್ಷಣ ಅವ್ರು 2 ಹುಡುಗಿಯರು ಇದಲ್ಲ ಬಿಡು ಅಲ್ಲಿ ಅಂತ ಇನ್ನು ಮುಂದಕ್ಕೆ ಹೋದ್ರು. ಆವಾಗ ಗೊತ್ತಾಗಿರೋದು ಅಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ನಡೆಯತ್ತೆ ಅಂತ. 1,000 ರೂಪಾಯಿಗೆ 800 ರೂಪಾಯಿಗೆ ಫ್ರೀ ದರ್ಶನ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹಿಂದಿದ್ದವ್ರನ್ನ ಅಂದ್ರೆ ಲಾಕರ್ ಅಲ್ಲಿ ಏನ್ ಪರಿಚಯ ಮಾಡ್ಕೊಂಡಿರ್ತಾರಲ್ವಾ ಅವರೇ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟ ತಕ್ಷಣ ಎಲ್ರನ್ನ ಮುಂದೆ ತಗೊಂಡ್ ಹೋಗ್ತಾರೆ. ನಾವು ಮಾತ್ರ ಹಿಂದೆ ಇರೋದು. ಕಡಿಮೆ ಅಂದ್ರು ಒಂದು
ಆ ದರ್ಶನಕ್ಕೆ ತುಂಬಾ ಲೈನ್ ಇದೆ. ಅದ್ರಲ್ಲೂ ಮಧ್ಯ ಮಧ್ಯ ಬಿಡ್ತಾ ಇದಾರೆ. ಅಂದ್ರೆ ಯಾರು ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ರೋ ಅವ್ರಿಗೆ ಕೇಳ್ತಿದ್ವಿ. ಯಾಕಂದ್ರೆ ಕುತ್ಕೊಳ್ಳೋಕೆ ಅಲ್ಲಿ ಏನು ಇರ್ಲಿಲ್ಲ. ಬರೀ ನಿಂತ್ಕೊಂಡೇ ಇರೋದು. ಅದಾದ್ಮೇಲೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರೋರಿಗೆಲ್ಲ ಕೇಳ್ತಾ ಇದ್ವಿ. ಎಷ್ಟೊತ್ತಾಗತ್ತೆ ಇನ್ನು ಅಂತ. ಎಷ್ಟ್ ದೂರ ಇದೆ ಅಂತ ಕೇಳಿದ್ವಿ. ಅವ್ರಂದ್ರು ದೂರ ಏನು ಇಲ್ಲ. ಆದ್ರೆ ಲೈನ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ನೀವು ಲೈನಲ್ಲಿ ನಿಂತಿರೋದ್ ನೋಡಿದ್ರೆ ಇನ್ನೊಂದು 3-4 ಗಂಟೆ ಅಂತೂ ನಿಮ್ ದರ್ಶನಕ್ಕೆ ಆಗತ್ತೆ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಎಚ್ಚೆತ್ಕೊಂಡ್ವಿ. ಯಾಕೆ ಅಂತಂದ್ರೆ ಈ ದುಡ್ಡು ತಗೊಂಡ್ ಹೋದೋರೆಲ್ಲ ನಮ್ಕಿಂತ ಮುಂಚೆ ನಿಲ್ಲಿಸ್ತಾರೆ ಇವ್ರಿಗೆ ಅಂತ ಹೇಳ್ಬಿಟ್ಟು ನಾವು ನಮ್ ಮುಂದೆ ಯಾರನ್ನ ಬಿಡಕ್ಕೆ ಕೊಡ್ಲಿಲ್ಲ. ಸೊ ನಮ್ ಮನೆಯವ್ರು ಅಂದ್ಬಿಟ್ರು, ಯಾಕಪ್ಪ ನಿಮ್ ಫ್ಯಾಮಿಲಿ ಎಲ್ಲ ಹಿಂದ್ಗಡೆ ಇರಲ್ವಾ, ಎಲ್ಲಾ ಮುಂದ್ಗಡೆನೆ ಇರ್ತಾರ ಅಂತ ಕೇಳಿದ್ಮೇಲೆ ನಮ್ಮ ಹತ್ರ ಮಾತ್ರ ಯಾರು ಬಂದಿಲ್ಲ. ಮುಂದ್ಗಡೆ ಏನೇನ್ ಮಾಡಿದ್ರು ಅದ್ ನಮಗ್ ಗೊತ್ತಿಲ್ಲ. ಹಿಂದ್ಗಡೆ ಏನೇನಾಗುತ್ತೋ ಅದು ನಮಗ್ ಗೊತ್ತಿಲ್ಲ. ಆದ್ರೆ ಆ ಸಂಧಿಲಿ ಹೋಗ್ಬೇಕಾದ್ರೆ ಇಷ್ಟು ಅವ್ರಿಗೆ ಕ್ಲೀನ್ ಮಾಡಕ್ಕೆ ಟೈಮ್ ಇದ್ವೋ ಅಥವಾ ಜನನೇ ಅಷ್ಟು ನನಗ್ ಗೊತ್ತಿಲ್ಲ, ಅಥವಾ ಜನನೇ ಅಂತಾರೋ ಗೊತ್ತಿಲ್ಲ. ಉಗ್ಳೋದು, ಮೂತ್ರ ವಿಸರ್ಜನೆ, ಟೀ ಕುಡ್ದು ಗ್ಲಾಸಸ್ ಎಲ್ಲ ಚೆಲ್ಲೋದು ಎಲ್ಲ ಅಲ್ಲೇ. ನಾವು ದೇವಸ್ಥಾನಕ್ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀವಿ ಅಂದ್ರೆ ಸ್ನಾನ ಮಾಡ್ಕೊಂಡು ಶುದ್ಧವಾಗಿ ಹೋಗ್ಬೇಕು ಅನ್ನೋದು ಒಂದು ನಮ್ದೊಂದ್ ಥಾಟ್ ಅಲ್ವಾ, ಮೊದ್ಲಿಂದನೂ ಬಂದಿರೋದು ಸ್ನಾನ ಮಾಡಿ ಶುದ್ಧವಾಗಿ ಹೋಗ್ಬೇಕು ಅಂತ. ಆದ್ರೆ ಅಲ್ಲಿ ಮಲ ಮೂತ್ರ ಎಲ್ಲ ನೋಡ್ಬಿಟ್ಟು ಅಥವಾ ತುಳಿದ್ಬಿಟ್ಟೇನೆ ದೇವ್ರ ದರ್ಶನಕ್ಕೆ ಹೋಗುವಂತದ್ದು ಆಗ್ಬಿಡತ್ತೆ. ಅಲ್ಲಿ ಸ್ವಲ್ಪ ಕಷ್ಟ ಅನಿಸ್ತು ನನ್ಗೆ. ಆದ್ರೂ ಇಷ್ಟು ದೂರ ಬಂದಿದೀವಲ್ವಾ, ಅನಿವಾರ್ಯ. ನಾನು ಒಬ್ಳೇ ಅಲ್ಲ ಈ ತರ ಹೋಗ್ತಾ ಇರೋದು, ಪ್ರತಿಯೊಬ್ರು ಕೂಡ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಗುಂಪಲ್ಲಿ ನಾವೆಲ್ರೂ ಹೋದ್ವಿ. ಸೊ ಹೋಗ್ತಾ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ದರ್ಶನ ಮಾಡಿದ್ವಿ. ಸುಮಾರು ಒಂದು 9:30-10 ಗಂಟೆಗೆ ಅಂದ್ರೆ ದರ್ಶನ ಆಯ್ತು ನಮ್ದು. 10:30 ಮತ್ತೆ ತಿರುಗಿ ಇನ್ನೇನು ನಾವು ಕಾರ್ ಪಾರ್ಕಿಂಗ್ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಎಲ್ಲಿ ಕಾರ್ ಬಿಟ್ರು ಅಲ್ಲಿಗೆ ಹೋಗಿ ನೋಡ್ತೀವಿ. ನಮ್ ಕಾರ್ ಅಲ್ಲಿ ಇರ್ಲಿಲ್ಲ. ಬಿಕಾಸ್ ಮತ್ತೆ ಹಿಂದಕ್ಕೆ ತಗೊಂಡೋಗಿ ಹಾಕಿದ್ರು. ನಾವೇನ್ ಮಾಡಿದ್ವಿ, ಮತ್ತೆ 2.5 ಕಿಲೋಮೀಟರ್ ಮತ್ತೆ ಬಂದು ಒಂದ್ ರೂಮ್ ಮಾಡ್ಕೊಂಡ್ವಿ. ಸುಮಾರು ಒಂದು 12:30ಗೆ ರೂಮ್ ಮಾಡ್ಕೊಂಡ್ವಿ ಕಾಶಿಯಲ್ಲೇ, ಅತಿಥಿ ಭವನ್ ಅಂತ. ದೇವಸ್ಥಾನಕ್ಕೆ ಹತ್ತಿರವಾಗಿತ್ತು ಅದು. ಇನ್ನು ಕಾರ್ ನೋಡಿದ್ರೆ 1.5 ಕಿಲೋಮೀಟರ್ ಆಚೆ ಇದ್ದಿತ್ತು. ರಾತ್ರಿ 12:30ಗೆ ರೂಮ್ ಬುಕ್ ಮಾಡ್ಕೊಂಡು ಮತ್ತೆ ನಮ್ಮ ಕಾರ್ ಹತ್ರ ಹೋಗಿ ನಮ್ ಲಗೇಜ್ನೆಲ್ಲ ಮತ್ತೆ ಒಂದು ಆಟೋಕ್ಕೆ ಹಾಕಿ ತಗೊಂಡ್ಬಂದು ಅಲ್ಲಿ ರೂಮ್ ಅಲ್ಲಿ ಉಳ್ಕೊಂಡ್ವಿ. ಮಾರನೇ ದಿನ ಸ್ವಲ್ಪ ಟೈಮ್ ಇತ್ತು, ಏನಾದ್ರು ನೋಡ್ಕೊಂಡು ಹೋಗೋಣ ಇಲ್ಲಿಂದ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅಂದ್ರೆ ನಮ್ಗೆ ನಡ್ಕೊಂಡು ಹೋಗೋ ಹಾಗಿದ್ದು ಅಂದ್ರೆ ಮಣಿಕರ್ಣಿಕಾ ಘಾಟು. ಅದಾದ್ಮೇಲೆ ಏನು ಹರಿಶ್ಚಂದ್ರ ಘಾಟ್ ಅವೆಲ್ಲ ಸ್ವಲ್ಪ ದೂರ ಇದೆ, ಕಾರೆಲ್ಲ ತಗೊಂಡ್ ಹೋಗ್ಬೋದು ಅಂತ ಹೇಳಿದ್ದಕ್ಕೆ ನಾವು ಮಣಿಕರ್ಣಿಕಾ ಘಾಟಿಗೆ ಹೋಗಿದ್ವಿ. ಆ ಘಾಟ್ ಬಗ್ಗೆ ನನ್ಗೆ ಏನ್ ಹೇಳ್ಬೇಕು ನನಗ್ ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಕ್ಷಣ ನಾನು ಈಗ್ಲೂ ನನ್ಗೆ ಮಾತಾಡಕ್ಕೆ ಶಬ್ದಗಳೇ ಬರ್ತಿಲ್ಲ. ಆಕ್ಚುಲಿ ಮಾತೇ ಬರ್ತಿಲ್ಲ. ಯಾಕೆ ಅಂತಂದ್ರೆ ನಾನು ಕಣ್ಣಾರೆ ನಮ್ಮಲ್ಲಿ ನಮ್ಮ ಜನರು ಏನು ಶವ ಸುಡ್ಬೇಕಾದ್ರೆ ಅಥವಾ ಇನ್ ಸ್ಮಶಾನಕ್ಕೆ ನಮ್ಮನ್ನೆಲ್ಲ ಕಳ್ಸಲ್ಲ ಅಲ್ವಾ. ಆದ್ರೆ ನಾನು ಅಲ್ಲಿಂದ ನೋಡ್ಬಿಟ್ಟೆ. ಮೊದ್ಲಿಗೆ ನಿಜ ಹೇಳ್ತೀನಿ, ನನ್ಗೆ ಏನು ಅದು ಅಂತಾನೆ ನನಗ್ ಗೊತ್ತಿರ್ಲಿಲ್ಲ. ಅಲ್ಲಿ ಎರಡು ಶವನ ನಾನು ಕಣ್ಣಾರೆ ನೋಡಿದ್ಮೇಲೆ ಅದು ಉರಿತಾ ಇರ್ಬೇಕಾದ್ರೆ 2 ಕಾಲು ಹಾಗೆ ತಲೆ ಬುರುಡೆ ಏನ್ ಕಾಣ್ತಲ್ವಾ ನನ್ಗೆ, ಆ ಕ್ಷಣಕ್ಕೆ ನಾನು ಫುಲ್ಲು ಬ್ಲಾಂಕ್ ಆಗ್ಬಿಟ್ಟೆ. ನನಗೇನು ಎಲ್ರು ಬಂದ್ ಮಾತಾಡ್ಸಿದಾರೆ, ನನ್ಗೆ ಅಲ್ಗಾಡ್ಸಿದಾರೆ ಮೈಲಿ, ನನ್ಗೇನು ಗೊತ್ತಿಲ್ಲ. ಅಷ್ಟು ಸ್ಟ್ರಕ್ ಆಗೋಗಿದ್ದೆ ಅನ್ನೋ ತರ ಆಗ್ಬಿಟ್ಟಿದೆ ನಾನು. ಸ್ಟ್ಯಾಚು ನಿಂತಲ್ಲೇ ನಿಂತು ಬಿಟ್ಟೆ. ಮುಂದೆ ಇಡಕ್ಕೂ ಹೆಜ್ಜೆ ಬರ್ತಿಲ್ಲ, ಹಿಂದಕ್ ಹೋಗಕ್ಕೂ ಕಾಲ್ ಬರ್ತಿಲ್ಲ. ಏನಾಯ್ತು ಅಂತಾನೆ ನನಗ್ ಗೊತ್ತಿಲ್ಲ ಒಂದು ಕ್ಷಣ. ಅದಾದ್ಮೇಲೆ ನಾನು ಸ್ವಲ್ಪ ಕೂಲ್ ಆಗಿ ಅಲ್ಲೇ ನದಿ ಹತ್ರ, ಅಲ್ಲಿ ಆಕ್ಚುಲಿ ನಮ್ಮವರೆಲ್ಲ ಬೋಟಿಂಗ್ ಹೋಗ್ಬೇಕು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ನನ್ಗೇನು ಬೇಡ ಅಂತ ಅನ್ಸ್ಬಿಡ್ತು ನಂಗೆ. ನನ್ಗೇನು ಬೇಡ, ನಾನ್ ತಿರ್ಗ್ಬೇಕು ಇಲ್ಲಿಂದ, ತಿರ್ಗೋಗ್ಬೇಕು ಅಂದ್ರೆ ಏನು ಏನಲ್ವಾ ಜೀವನದಲ್ಲಿ ಏನು ಇಲ್ಲ, ಇಷ್ಟೇನ ಜೀವನ ಅಂತ ಅನ್ಸ್ಬಿಡ್ತು. ಯಾಕಂದ್ರೆ ಕೆಲವೊಬ್ರಿಗೆ ಆ ಕ್ಷಣಕ್ ನನ್ಗೆ ಏನ್ ಅನ್ಸ್ತು ಅಂದ್ರೆ, ಎಷ್ಟೋ ಜನ ದೇವ್ರ ದರ್ಶನಕ್ಕಂತ ಮಾಡಿ ಬರ್ದಿರ್ತಾರೆ. ಕೆಲವೊಬ್ರು ದೇವ್ರ ದರ್ಶನಕ್ಕಂತ ಬಂದಾಗ ಅಲ್ಲೇ ಏನೋ ಆಗಿ ಸಡನ್ ಆಗಿ ಈ ತರ ಆದಾಗ ಇಲ್ಲೇ ನೋಡಿ ಅವ್ರು ಫ್ಯಾಮಿಲಿ ಏನಲ್ವಾ ವಿಚಿತ್ರ ಅಂತ ಅನ್ಸ್ಬಿಡ್ತು. ನಿಜಕ್ಕೂ ಜೀವನ ಇಷ್ಟೇನಾ ಒಂದು ಕ್ಷಣಕ್ಕೆ ಅಂತ ಅನ್ಸ್ಬಿಡ್ತು ನನ್ಗೆ. ನಿಜ ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳೆ ತರ ಅಂತ ಕೇಳಿದ್ವಿ ಇಷ್ಟು ದಿನ. ಆದ್ರೆ ಅನುಭವ ಅಂತ ಏನೂ ಆಗಿರ್ಲಿಲ್ಲ. ಆದ್ರೆ ಅಲ್ಲಿಗ್ ಹೋದಾಗ ಏನೋ ಒಂಥರ ಅನ್ಸ್ಬಿಡ್ತು. ಏನಪ್ಪಾ ದೇವ್ರು, ನಾವೆಲ್ಲ ಸ್ಮಶಾನ ಎಲ್ಲೋ, ದೇವಸ್ಥಾನ ಎಲ್ಲೋ, ಮನೆ ಇನ್ನೆಲ್ಲೋ ಅನ್ನೋ ತರ ಇರತ್ತಲ್ವಾ. ಈ ಸ್ಮಶಾನದ ಹತ್ರ ನಮ್ ಕಡೆ ಎಲ್ಲ ದೇವಸ್ಥಾನ ಅಲ್ಲ, ಮನೆ ಕೂಡ ಇರಲ್ಲ ಅಲ್ವಾ. ಆದ್ರೆ ಅಲ್ಲಿ ದೇವ್ರು ಪಕ್ಕದಲ್ಲೇ ಈ ತರ, ಅದ್ರಲ್ಲೂ 24 ಗಂಟೆ ಅದು ಏನಂತೀವಿ 24x7 ಅವರ್ಸ್
ಚಿತೆ ಉರಿತಾನೆ ಇರತ್ತೆ ಅಂತೆ ಅಲ್ಲಿ. ನನಗೂ ಗೊತ್ತಿಲ್ಲ, ಕೇಳಿದೆ ಬಟ್ ನೋಡಿ ಬಂದೆ. ಅಷ್ಟು ಹತ್ರದಿಂದ ನೋಡಿದೀನಿ ಅಂದ್ರೆ ನೀವೇ ನೋಡಬಹುದು ಆ ವಿಡಿಯೋ. ಅದ್ರಲ್ಲಿ ಕಾಲ್ಗಳು ಕಾಲ್ ಕಾಣ್ತಾ ಇದೆ. ಹಾಗೆ ಇನ್ನೇನು ನಾವ್ ಹೋದ್ಮೇಲೆ ನಾನ್ ನೋಡ್ತಾ ನೋಡ್ತಾನೆ ಇನ್ನೊಂದಕ್ಕೆ ಅಗ್ನಿ ಇಟ್ಟಿರೋದು, ಇನ್ನೊಂದು ಸುಡ್ತಾ ಇತ್ತು ಹತ್ರದಿಂದನೇ. ಅಲ್ಲಿ ಜನರಿಗೆ ಕಾಯಕನೇ ಅದು. ಒಂದ್ ಕ್ಷಣ ಅದೇ ಚಲ್ಲ ಅನ್ಸ್ಬಿಡ್ತು ನನ್ಗೆ. ಪ್ರಿಯ ವೀಕ್ಷಕರೇ, ಕ್ಷಮೆ ಇರ್ಲಿ. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಈ ಪಾರ್ಟ್ನ ಮುಂದಕ್ಕೆ ತಗೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಯಾಕೋ ನನಗೆ ಮಾತಾಡಕ್ ಆಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.